ರಣಕಹಳೆಗೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ಮೊಳಗ್ತಾ ಇರುವಂತಹ ಲೋಕಸಭೆ ಚುನಾವಣೆಯ ರಣಕಹಳೆಯಲ್ಲಿ ಈಗಾಗಲೇ ರಾಜಕೀಯ ಜಿದ್ದಾಜಿದ್ದಿ ಬಹಳ ಜೋರಾಗಿ ಸಾಗ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, 5ನೇ ಹಂತದ ಮತದಾನಕ್ಕೂ ಕೂಡ ಈಗ ವೇದಿಕೆ ಸಜ್ಜಾಗ್ತಾ ಇರುವಂಥದ್ದು. ಹಾಗೆಯೇ ಯಾವ ಸ್ವರೂಪದಲ್ಲಿ ಪ್ರಚಾರದ ಅಬ್ಬರ ಒಂದು ಕಡೆಯಲ್ಲಿ ಸಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಅದೇ ಪೆನ್ ಡ್ರೈವ್ ಹೇಗೆಲ್ಲ ಸದ್ದು ಮಾಡ್ತಾ ಇದೆ ಅನ್ನುವಂತಹ ಸುದ್ದಿಗಳನ್ನು ಇವತ್ತಿನ ರಣಕಹಳೆಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ಪೆನ್ ಡ್ರೈವ್ ಹಿಂದೆ 100 ಕೋಟಿ ರೂಪಾಯಿಗಳ ಆಫರ್ ಆರೋಪ. ದೇವರಾಜೇಗೌಡ ವಿರುದ್ಧ ಕೆರಳಿದ ಡಿಕೆಶಿ ಮತ್ತು ಸಚಿವರು ಸಿಬಿಐಗೆ ಕೊಡಿ, ಗೊತ್ತಾಗುತ್ತೆ ಅಂತ ಬಿಜೆಪಿ ಪಟ್ಟು. ಪ್ರಜ್ವಲ್ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಿದ ಕೋರ್ಟ್. ರೆಡ್ ಕಾರ್ನರ್ ನೋಟಿಸ್ ನೀಡಲು ಎಸ್ಐಟಿ ಸಿದ್ಧತೆ. ನೊಂದವರಿಗೆ ನ್ಯಾಯ ಸಿಗಲಿ ಅಂದ್ರು ದೇವೇಗೌಡರು. ಹುಬ್ಬಳ್ಳಿ ಅಂಜಲಿ ಹತ್ಯೆ ಆರೋಪಿಯನ್ನ ಗಲ್ಲಿಗೇರಿಸಿ ಅಂಜಲಿ ಕುಟುಂಬಕ್ಕೆ ನೆರವಾಗಿ ಅಂತ ಸ್ವಾಮೀಜಿಗಳ ಪ್ರತಿಭಟನೆ. ಸಾಂತ್ವನ ಹೇಳಲು ಬಂದ ಸಚಿವರ ವಿರುದ್ಧ ಆಕ್ರೋಶ. 5ನೇ ಹಂತದ ಪ್ರಚಾರಕ್ಕೆ ತೆರೆ. ಈಗ 6ನೇ ಹಂತ. ರ್ಯಾಲಿಯುದ್ದಕ್ಕೂ ಇಂಡಿಯಾ ಕೂಟದ ವಿರುದ್ಧ ಮೋದಿ ಪಡೆ ವಾಗ್ದಾಳಿ. ನಮ್ಮದೇ ಗೆಲುವು ಅಂತಿದೆ ರಾಹುಲ್ ಬಳಗ. ಎಎಪಿ ನಾಯಕಿ ಸ್ವಾತಿ ಮೇಲೆ ಹಲ್ಲೆ ಪ್ರಕರಣ. ದೆಹಲಿ ಪೊಲೀಸರಿಂದ ಕೇಜ್ರಿವಾಲ್ ಪಿಎ ಬಂಧನ. ಎಎಪಿ ಮುಗಿಸಲು ಬಿಜೆಪಿ ಸಂಚು ಅಂತ ದೆಹಲಿ ಸಿಎಂ ಆಕ್ರೋಶ.